ಪ್ರಯಾಗ್ರಾಜ್ನಿಂದ ಆಂಬ್ಯುಲೆನ್ಸ್ನಲ್ಲಿ 4 ಮೃತದೇಹ ದೆಹಲಿಗೆ ಬಂದಿದೆ. ಇನ್ನು ಮೃತದೇಹಗಳನ್ನು ಮೃಣಾಲ್ ಹೆಬ್ಬಾಳ್ಕರ್ ಸ್ವೀಕರಿಸಿ ಮೃತದೇಹಗಳಿಗೆ ಪುಷ್ಪ ನಮನ ಮಾಡಿ ಸಂತಾಪ ಸೂಚಿಸಿದ್ದಾರೆ. ಇನ್ನು ಪ್ರಯಾಗ್ರಾಜ್ನಲ್ಲಿ ನಿನ್ನೆ ಅಬ್ಬರಿಸಿದ್ದ ಸಂಗಮ ಇವತ್ತು ಶಾಂತವಾಗಿದೆ. ವಿಶೇಷ ರೈಲು ಪಾಸ್ಗಳು ಸ್ಥಗಿತವಾಗಿರೋದ್ರಿಂದ ಇವತ್ತು ಜನಸಂಖ್ಯೆಯಲ್ಲಿ ಇಳಿಕೆಯಾಗಿದೆ. ಸಂಗಮದಲ್ಲಿ ಹೆಚ್ಚುವರಿ ಪೊಲೀಸ್ ಸಿಬ್ಬಂದಿ ನೇಮಕ ಮಾಡಲಾಗಿದ್ದು ಎಲ್ಲ ಕಡೆ ಮುನ್ನೆಚ್ಚರಿಕೆಯನ್ನು ವಹಿಸಲಾಗಿದೆ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಬೆಳಗಾವಿ ಜಿಲ್ಲೆಯ 4 ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಬೆಳಗಾವಿಯ ಮಹಾದೇವಿ ಮಹಾಕುಂಭ ಮೇಳದಲ್ಲಿ ಸಾವನ್ನಪ್ಪಿದ್ದು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಇಂದು ಸಂಜೆ ಮೃತದೇಹಗಳು ಬೆಳಗಾವಿಗೆ ಬರಲಿದೆ ಅಂತ ರಿಪಬ್ಲಿಕ್ ಕನ್ನಡಕ್ಕೆ ಮಹಾದೇವಿ ಪತಿ ಹನುಮಂತು ಪ್ರತಿಕ್ರಿಯೆ ನೀಡಿದ್ದಾರೆ. ಮೈಕ್ರೋ ಫೈನಾನ್ಸ್ ಹಾವಳಿಯನ್ನ ತಡೆಯುವುದಕ್ಕೆ ಸರ್ಕಾರ ಹೊಸ ಕಾನೂನು ಜಾರಿ ಮಾಡಿದೆ. ಇವತ್ತು ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಸಂಪುಟ ಸಭೆ ನಡೆದಿದ್ದು ಸಭೆಯಲ್ಲಿ ಸುಗ್ರೀವಾಜ್ಞೆ ಮೂಲಕ ಹೊಸ ಕಾನೂನು ಜಾರಿಗೆ ತರುವುದಕ್ಕೆ ತೀರ್ಮಾನಿಸಲಾಗಿದೆ. ವಿಜೇಂದ್ರ ಹಾಗೂ ಯತ್ನಾಳ್ ನಡುವಿನ ಮುನಿಸು ಇನ್ನೂ ತಣ್ಣಗಾಗಿಲ್ಲ. ಇದೀಗ ವಿಜೇಂದ್ರ ವಿರುದ್ಧ ಯತ್ನಾಳ್ ಮತ್ತೆ ಗುಡುಗಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ಅವರು, ವಿಜೇಂದ್ರ ಒರಿಜಿನಲ್ ಬಣ್ಣ ಹೊರಗೆ ಬರ್ತಾ ಇದೆ. ಅವರನ್ನ ಯಾವ ರೀತಿ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ತಿದ್ದಾರೆ ಗೊತ್ತಾಗಿದೆ. ಜಿಲ್ಲಾಧ್ಯಕ್ಷರ ಚುನಾವಣೆ ಅನ್ನೋದು ನಾಟಕ ಕಂಪನಿ. ವಿಜೇಂದ್ರ ವಿರುದ್ಧ ಬರೀ ಸುಧಾಕರ್ ಅಷ್ಟೇ ಅಲ್ಲ, ಎಲ್ಲರೂ ಮಾತಾಡ್ತಿದ್ದಾರೆ ಅಂತ ಕಿಡಿಕಾರಿದರು. ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳಾಗಲಿ, ನಾವು ಇವ ಚಡ್ಡಿ ಹಾಕೋ ಮುಂದೆ ನಾವು ಪಕ್ಷ ಜಿಲ್ಲಾಧ್ಯಕ್ಷ ಆಗಿ, ರಾಜ್ಯ ಉಪಾಧ್ಯಕ್ಷ ಆಗಿ, ಕೋರ್ ಕಮಿಟಿ ಸದಸ್ಯರೇ ಕೆಲಸ ಮಾಡಿ ನಾವೆಲ್ಲ ಬೊಮ್ಮಾಯರಾಗಲಿ, ಆರ್ ಅಶೋಕ್ ಆಗಲಿ, ಯತ್ನಾಳಾಗಲಿ. ಇನ್ನು ಇದೇ ವೇಳೆ ಬಿವೈ ವಿಜೇಂದ್ರ ಹಾಗೂ ಹೈಕಮಾಂಡ್ ವಿರುದ್ಧ ಕೂಡ ಯತ್ನಾಳ್ ಕಿಡಿಕಾರಿದ್ದಾರೆ. ವಿಜೇಂದ್ರ ಒಬ್ಬ ಬಚ್ಚ, ಇವನಿಂದ ನಾನು ಕಲಿಬೇಕಾಗಿಲ್ಲ. ಏನ್ ನನ್ನನ್ನ ಪಕ್ಷದಿಂದ ಹೊರಗೆ ಹಾಕ್ತೀರಾ? ನಾನು ಸತ್ಯದ ಪರ ಇದ್ದೇನೆ. ಹೈಕಮಾಂಡ್ ನಾಯಕರು ಏನ್ ಮಾಡ್ತಾರೆ ನೋಡೋಣ. ನಾಳೆ 2 ಹಂತದಲ್ಲಿ ಸಭೆ ನಡೆಯುತ್ತೆ. ಎಲ್ಲಾ ಚರ್ಚೆಯನ್ನ ಮಾಡ್ತೀವಿ. ರಾಜ್ಯಾಧ್ಯಕ್ಷ ಅಭ್ಯರ್ಥಿ ಯಾರು ಅಂತ ಇನ್ನೂ ನಿರ್ಧಾರ ಮಾಡಿಲ್ಲ. ಪಕ್ಷದಲ್ಲಿ ಸೀನಿಯರ್ ಲೀಡರ್ಗಳಿಗೆ ಮರ್ಯಾದೆ ಇಲ್ಲ. ಅನ್ಯಾಯ, ಸರ್ವಾಧಿಕಾರದ ಮನೋಭಾವನೆ ಅಂತ್ಯ ಆಗಬೇಕು. ಈಗ ಅಂತ್ಯದ ಕಾಲ ಬಂದಿದೆ ಅಂತ ವಿಜೇಂದ್ರ ವಿರುದ್ಧ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಯಡಿಯೂರಪ್ಪ ಒಬ್ಬನೇ ಪಾರ್ಟಿ ಕಟ್ಟು ಅಧ್ಯಕ್ಷ ಆಗಲಿಲ್ಲ, ಮುಖ್ಯಮಂತ್ರಿ ಆಗಲಿಲ್ಲ. ನಾವೆಲ್ಲ ದುಡಿಮೆ ಇದೆ. ಈ ಬಚ್ಚಾನಿಂದ ಏನು ಕಲಿಬೇಕಾಗಿಲ್ಲ. ನಾವು ಏನು ಮಾಡ್ತೀರಾ? ಹೊರಗೆ ಹಾಕ್ತೀರಾ? ಎಷ್ಟು ಮಂದಿನ ಹೊರಗೆ ಹಾಕ್ತೀರಿ? ಪಾರ್ಟಿ ನಡೆಸೋ ಸಿಸ್ಟಮ್ನ ನೀವು ಅಪ್ಪ ಮಕ್ಕಳು. ನಿಮ್ಮ ಅಪ್ಪನ ಅಂಜಿಸಿರ್ಬೋದು, ಎಲ್ಲರನ್ನೂ ಅಂಜಿಸ್ಲಿಕ್ಕೆ ಆಗೋದಿಲ್ಲ. ಕರ್ನಾಟಕದಲ್ಲಿ ಎಲ್ಲರಿಗೂ ಭಯದ ವಾತಾವರಣ ನಿಮ್ಮ ಅಪ್ಪಗೆ ನಿಮ್ಮ ಮನ್ಯಾಗ ಮಾಡಿರ್ಬೋದು, ನಮಗಲ್ಲ. ತಯಾರಿದೀವಿ ನಾವು, ಸತ್ಯದ ಪರವಾಗಿ ನಿಲ್ತೀವಿ. ನೋಡೋಣ. ಯಡಿಯೂರಪ್ಪ ಬರೇ ವಿಜೇಂದ್ರ ವಿರುದ್ಧ ದಿನದಿಂದ ದಿನಕ್ಕೆ ವಿರೋಧ ಹೆಚ್ಚಳ ಆಗ್ತಾ ಇದ್ದಂತೆ ಇತ್ತ ವಿಜೇಂದ್ರ ಮೆತ್ತಗಾದ್ರ ಅನ್ನೋ ಚರ್ಚೆ ಶುರುವಾಗಿದೆ. ಏನೇ ಸಮಸ್ಯೆ ಇದ್ರೂ ಕುಳಿತು ಮಾತಾಡಿ ಸಮಸ್ಯೆಯನ್ನ ಬಗೆಹರಿಸಿಕೊಳ್ತೇವೆ. ಶ್ರೀರಾಮುಲು ಜೊತೆ ನಾನು ಮಾತಾಡಿದ್ದೇನೆ, ಅವತ್ತೂ ಮಾತಾಡಿದೆ, ಮರುದಿನವೂ ಕೂಡ ಮಾತಾಡಿದೆ. ಎಲ್ಲರ ಜೊತೆ ಮಾತಾಡಿ ಸಮಸ್ಯೆ ಬಗೆಹರಿಸ್ತೀನಿ ಅಂತ ಹೇಳಿದ್ದಾರೆ. ಈ ರೀತಿ ಹೇಳಿಕೆಗಳನ್ನು ಕೊಡ್ತಕ್ಕಂಥದ್ದು ಖಂಡಿತ ಇದು ಪಕ್ಷಕ್ಕೂ ಕೂಡ ಗೌರವ ತಂದುಕೊಡೋದಿಲ್ಲ, ಅವರು ಕೂಡ ಗೌರವ ತಂದುಕೊಡೋದಿಲ್ಲ. ಹಾಗಾಗಿ ಅವ್ರು ಏನು ವಿಜೇಂದ್ರ ತಿದ್ಕೋಬೇಕು ಅಂತ ಹೇಳಿದ್ದಾರೆ, ನಾನು ಆ ಥರ ಏನು ತಿದ್ಕೋಬೇಕು ಅಂತ ಅವ್ರ ಅಪೇಕ್ಷೆ ಇದೆ. ಅವರೆಲ್ಲ ಬೇರೆ ಎಲ್ಲರೂ ಅಪೇಕ್ಷೆ ಇದೆ. ನಾನು ತಿದ್ಕೊಳ್ತಕ್ಕಂಥ ಇದು ನಾನು ಕೂಡ ಅದನ್ನು ಮಾಡ್ತೇನೆ. ಸುಧಾಕರ್ ಅವ್ರನ್ನ ಕೂಡ ಭೇಟಿ ಮಾಡ್ತೇನೆ. ಅವ್ರು ಯಾವ ರೀತಿ ನಾನು ತಿದ್ಕೋಬೇಕು ಅಂತೇಳಿ ಪಾಪ ಅವ್ರ ಅಪೇಕ್ಷೆ ಇದೆ. ಅದ್ರ ಪ್ರಕಾರ ನಾನು ಕೂಡ ತಿದ್ಕೊಳ್ತೇನೆ. ಮುಗಿತು, ಇನ್ಮೇಲೆ ಯುದ್ಧ ಅಷ್ಟೇ. ಆ ರೀತಿ ಮಾತನಾಡಬಾರ್ದು. ನಾನು ಹೇಳಿದ್ನಲ್ಲ, ನಾನೊಬ್ಬ ರಾಜ್ಯದ ಅಧ್ಯಕ್ಷ, ಇದೇನು ಮಂತ್ರಿ ಸ್ಥಾನ ಅಲ್ಲ. ನಾನು ಮನೆ ಮಾಟ ಬಿಟ್ಟು ಕೆಲಸ ಮಾಡ್ತಾ ಇದ್ದೇನೆ, ಪಕ್ಷ ಸಂಘಟನೆ ಮಾಡ್ತಾ ಇದ್ದೇನೆ. ಇದು ಪಕ್ಷ ಅವ್ರ ಸ್ವತ್ತು ಅಲ್ಲ, ನನ್ನ ಸ್ವತ್ತು ಅಲ್ಲ. ಲಕ್ಷಾಂತರ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ದುಡಿತಾ ಇದ್ದಾರೆ. ಹಾಗಾಗಿ ಇದು ಪಕ್ಷ ನನ್ನ ಸ್ವತ್ತು. ನಾನು ಮುಂದೆ ಮುಖ್ಯಮಂತ್ರಿ ಆಗಬೇಕು, ಇದನ್ನ ಕಣ್ಮುಂದಿಡ್ಕೊಂಡು ಪಕ್ಷ ಸಂಘಟನೆ ಮಾಡ್ತಾ ಇಲ್ಲ. ಆ ರೀತಿ ಹಗುರವಾಗಿ ಮಾತನಾಡ್ತಕ್ಕಂಥದ್ದು ಅವ್ರಿಗೆ ಶೋಭೆ ತರೋದಿಲ್ಲ. ಖಂಡಿತ ಆ ರೀತಿ ಮಾತನಾಡಬಾರ್ದು ಅಂತೇಳಿ ತಮ್ಮ ಮೂಲಕ ಆಗ್ರಹ ಮಾಡ್ತಾ ಇಲ್ಲ, ವಿನಂತಿ ಮಾಡ್ತಾ ಇದ್ದೇನೆ. ಸಿದ್ದರಾಮಯ್ಯ ವಿರುದ್ಧದ ಹೋರಾಟಕ್ಕೂ ಬಿವೈ ವಿಜೇಂದ್ರ ವಿರುದ್ಧ ಯತ್ನಾಳ್ ವ್ಯಂಗ್ಯವಾಡಿದ್ದಾರೆ. ವಿಜೇಂದ್ರ ಅವರ ಭ್ರಷ್ಟಾಚಾರವೇ ತಾಂಡವವಾಡ್ತಾ ಇದೆ. ಸಿದ್ದರಾಮಯ್ಯ ನಾಳೆ ರಾಜೀನಾಮೆ ಕೊಡಬೇಕು ಅಂತಾರೆ. ಮೊದಲು ನಿಮ್ಮದು ನೋಡ್ಕೊಳ್ಳಿ, ಮೊದಲು ಹೋರಾಟ ಮಾಡಿ ಅಂತ ವ್ಯಂಗ್ಯವಾಡಿದ್ರು. ಇವತ್ತು ವಿಜೇಂದ್ರಗೆ ಎಷ್ಟು ದುಡ್ಡಿನ ದುರಂಕಾರ ಬಂದಿದೆಯಲ್ಲ, ಅದು ದುರಂಕಾರ ಇರ್ತಿತ್ತ? ಇಲ್ಲ.
ಯಾಕಂದ್ರೆ ಇಷ್ಟು ದುಡ್ಡು ಆಗಿಬಿಟ್ಟಿದೆಯಲ್ಲ. ಬಹುಶಃ ಯಾವ ಮುಖ್ಯಮಂತ್ರಿನೂ ಮಾಡಿರ್ಲಿಕ್ಕಿಲ್ಲ, ಅಷ್ಟು ಮಾಡಿಬಿಟ್ರೆ ಅವ್ರು ಪಾಪ ಅವ ಮತ್ತೆ ಪಾದಯಾತ್ರೆ ಮಾಡ್ತಾನೆ 3 ಸಲ ಸಿದ್ದರಾಮಯ್ಯ ಹೊಡ್ತಾನೆ. ಇವ್ರ ಹಗಣೆ ಒದ್ದಾಡಿ ನಾರ್ಲಕತ್ತೈತಿ. ಈಗ ಹೋಗಿ ಸಿದ್ದರಾಮಯ್ಯನವ್ರು ಮೂಡ ತಕ್ಷಣ ರಾಜೀನಾಮೆ ಕೊಡಬೇಕು. ಮೈಸೂರು ಮುಟ್ಟದ್ರೊಳಗಾಗಿ ರಾಜೀನಾಮೆ ಕೊಡ್ತಾರ. ಏನ್ರಿ ಮಾನ ಮರ್ಯಾದೆ ಇಲ್ಲ. ಯಾರು ಆ ಸಿದ್ದರಾಮಯ್ಯವರ ಅವ್ರೇನು ದಡ ಇವ ಯಾವ ಕೊಟ್ಟಿ ಸಹಿ ಮಾಡಿ ಅಂತ ತೆಗೆದ್ಬಿಟ್ರೆ ಕ್ಲೋಸ್ ಆಗ್ತೈತೆ ಫೈಲ್. ಅವರು ಮಾಡಲ್ಲಾಗ್ಯಾರ. ಯಾಕಂದ್ರೆ ಅವ್ರದ್ದು ಏನು ಇವ್ರ ಬೆಲೆ ಐತೋ ಗೊತ್ತಿಲ್ಲ, ಇವ್ರದ್ದು ಅವ್ರ ಬೆಲೆ ಏನೈತೋ ಗೊತ್ತಿಲ್ಲ, ಇವ್ರದ್ದು ಮ್ಯಾಗ ಏನೈತೋ ಗೊತ್ತಿಲ್ಲ. ಇವೆಲ್ಲ ನಾವು ಕ್ವಶನ್ ಮಾರ್ಕ್ ಅದ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ಅಲ್ಪಸಂಖ್ಯಾತರು ಮಕ್ಕಾ ಮದೀನಾಗೆ ಹೋಗುತ್ತಾರಲ್ಲ, ಆಗ ಬಡತನ ಹೋಗುತ್ತಾ? ಗಾಂಧಿ ಕುಟುಂಬದ ಮುಂದೆ ಮಂಡಿಯೂರಿದ್ದೀರಿ. ನಿಮ್ಮ ಹೇಳಿಕೆಯಿಂದ ಹಿಂದೂಗಳ ಭಾವನೆಗೆ ಧಕ್ಕೆ ಆಗಿದೆ. ಗಂಗೆ ಬರೀ ನೀರಲ್ಲ, ಅದೊಂದು ಪವಿತ್ರ ಸ್ಥಳ. ಈ ವಿಚಾರದಲ್ಲಿ ಖರ್ಗೆ ನೀಡಿರುವಂತಹ ಹೇಳಿಕೆಗೆ ಕ್ಷಮೆ ಕೇಳಬೇಕು ಅಂತ ಆಗ್ರಹಿಸಿದರು. ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವರ ಕಾಂಗ್ರೆಸ್ ಪಾರ್ಟಿ ಹಿಂದೂಗಳಿಗೆ ಅಪಮಾನ ಮಾಡಿದಂಗೆ, ಪವಿತ್ರವಾದ ನಾವೆಲ್ಲ ಗೋಮಾತೆ ಗಂಗಾ ಮಾತೆ ಈ ರೀತಿ ಪೂಜಿಸ್ತೀವಿ. ಬಹುಶಃ ನದಿ ಕೇವಲ ಒಂದು ಧರ್ಮಕ್ಕಲ್ಲ, ಗಂಗೆ ತುಂಗೆ ಕಾವೇರಿ ಈ ರೀತಿ ಪವಿತ್ರವಾದ ದೇಶದಲ್ಲಿ ಯಮುನಾ ಎಂತಿಂತ ಒಳ್ಳೆಸಿದೆ. ಮಲ್ಲಿಕಾರ್ಜುನ್ ಅವ್ರಿಗೂ ಸಹ ಅವ್ರ ತಂದೆ ತಾಯಿ ದೇವರ ಹೆಸರಿನ ನಾಮವನ್ನು ಇಟ್ಟಿದ್ದಾರೆ. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಂದಿರಾ ಗಾಂಧಿ ಕುಟುಂಬದ ಸದಸ್ಯರ ಹೆಸರನ್ನು ಇಟ್ಟಿದ್ದಾರೆ. ಅಂದರೆ ರಾಜಕಾರಣದಲ್ಲಿ ಕೊನೆವರೆಗೆ ಉಳಿಬೇಕು ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಹಿರಿಯರು. ನೀವು ಇವತ್ತು ಹಿಂದೂಗಳ ಬಗ್ಗೆ ಅಪಮಾನ ಮಾಡ್ತಿರಲ್ಲ, ತಾವು ಕ್ರಿಶ್ಚಿಯನ್ ಧರ್ಮಕ್ಕೆ ಅಥವಾ ಅಲ್ಪಸಂಖ್ಯಾತರು ಮೆಕ್ಕಾ ಮದೀನಾ ಹೋಗ್ತಾರೆ, ಅಲ್ಲಿ ಹೋಗ್ಬಿಟ್ರೆ ಬಡತನ ಹೋಗ್ಬಿಡುತ್ತಾ? ಇದ್ರ ಬಗ್ಗೆ ಮಾತಾಡ್ಬೇಕಲ್ಲ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಅವರಿಗೆ ಭಾಳ ವಯಸ್ಸಲ್ಲಿ ನಿಮ್ಮ ಮೊಮ್ಮಕ್ಕಳ ಸಮಾನ ಅಂಥವ್ರಿಗೆ ಮಂಡಿ ಊರ್ತೀರಿ. ಇದು ನಿಮಗೆ ಶೋಭೆ ತರಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂದೂಗಳ ಕ್ಷಮೆಯನ್ನು ಕೇಳಬೇಕಂತ ಈ ಸಂದರ್ಭ ಒತ್ತಾಯ. ವಿಜೇಂದ್ರ ವಿರುದ್ಧ ಗುಡುಗಿದ ಸುಧಾಕರ್ ವಿರುದ್ಧ ರೇಣುಕಾಚಾರ್ಯ ವಾಗ್ದಾಳಿಯನ್ನು ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ಮಾತನಾಡಿದ ಅವರು, ನೀ ಕಾಂಗ್ರೆಸ್ನಲ್ಲಿದ್ದೆ, ನಿನಗಲ್ಲಿ ಸಚಿವ ಸ್ಥಾನ ಕೊಡಲಿಲ್ಲ. ಕಾಂಗ್ರೆಸ್ ಅಲ್ಲಿ ಏನೂ ಆಗದ ಹಿನ್ನೆಲೆ ಬಿಜೆಪಿಗೆ ಬಂದೆ. ನೀನು 3rd ಕ್ಲಾಸ್ ರಾಜಕಾರಣಿ. ಸಚಿವನಾಗಿದ್ದಾಗ ನೀನು ಮಾತಾಡಬಾರದು, ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರದು ಎಲ್ಲವನ್ನು ಮಾಡಬಾರದು ಮಾಡಿದೀಯಾ. ನಿನ್ನ ಬಂಡವಾಳ ಬಯಲು ಮಾಡುವೆ. ನಿಮ್ಮ ಹೋರಾಟ ಕಾಂಗ್ರೆಸ್ ವಿರುದ್ಧ ಇರಬೇಕು ಹೊರತಾಗಿ ವಿಜೇಂದ್ರ ವಿರುದ್ಧ ಮಾತಾಡ್ತೀರಾ ಅಂತ ಕಿಡಿಕಾರಿದರು. ನಿನಗೆ ರಾಜ್ಯದ ಜನರ ಬಗ್ಗೆ ಇಚ್ಛಾಶಕ್ತಿ ಇದೆಯಾ? ಯಾವುದೇ ಜಿಲ್ಲೆ ಇದೆ, ನಿನಗೇನು ಬೇಕಾದ್ರೂ ಮಾಡ್ಕೊಂಡೆ ನಿನ್ನ ಕ್ಷೇತ್ರಕ್ಕೆ, ನಿನ್ನ ಜಿಲ್ಲೆಗೆ. ಆದರೆ ಜನ ನಿನ್ನ ಸೋಲ್ಸಿರಲ್ಲಪ್ಪ. ಯಾಕೆ ಸೋಲ್ಸಿದ್ರು? ವಿಜೇಂದ್ರ ಸವಾಲಾಗ್ತಿ ಬಯಲು ಸೀಮೆಗೆ ಬಂದು ಗೆಲ್ಸಿ ಅಂತ. ನೀನೆಷ್ಟು ಜನ ಶಾಸಕರು ಗೆಲ್ಸಿದೆ? ಮಿಸ್ಟರ್ ಸುಧಾಕರ್, ನಿನ್ನ ಹಗರಣವನ್ನ ನೀನು ಮಾಡಬಾರದು ಮಾಡಿದೀಯ. ನಿನ್ನ ಬಂಡವಾಳವನ್ನ ಮಾಡಬಾರದು ಮಾಡಿ, ನಾನು ಈಗ ಹೇಳ್ತೀನಿ, ಮಾಡಬಾರದು ಮಾಡಿದೆಲ್ಲಪ್ಪ ಸುಧಾಕರ. ಮಿಸ್ಟರ್ ಸುಧಾಕರ, ನಿನ್ನ ಅವಾಂತರಗಳನ್ನು ನಾನು ಹೇಳ್ಬೇಕಾಗುತ್ತೆ. ಇನ್ನೊಂದ್ಸರಿ ಯಡಿಯೂರಪ್ಪನವರ ವಿಜೇಂದ್ರ ಬಗ್ಗೆ ಟೀಕೆ ಮಾಡಿದ್ರೆ ವಿಜೇಂದ್ರ ಬದಲಾಯಿಸಿಬಿಡ್ಬೇಕಂತ. ಏನು ನಿಮ್ಮ ವಿಜೇಂದ್ರ ಯಾವತ್ತಾದ್ರೂ ನನ್ನ ಮನೆ ಆಸ್ತಿ ಅಂತ ಹೇಳ್ಕೊಂಡಿದಾರ? ಯಡಿಯೂರಪ್ಪನವ್ರು ಹೇಳಿದಾರ? ಯಡಿಯೂರಪ್ಪ ಇಡೀ ಪ್ರಾಣವನ್ನು ಭಾರತೀಯ ಜನತಾ ಪಾರ್ಟಿಗೋಸ್ಕರ ಮುಡುಪಾಗಿಟ್ಟಿದ್ರು. ವಿಜೇಂದ್ರ ರಾಜ್ಯಾಧ್ಯಕ್ಷ ಮಾಡಿದ ವರಿಷ್ಠರು. ಮಿಸ್ಟರ್ ಸುಧಾಕರ್, ಇನ್ನೊಂದು ಸಾರಿ ರಾಜ್ಯದ ಅಧ್ಯಕ್ಷರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಿನಗೆ ನಿನ್ನ ದಾಟಿಯಲ್ಲಿ ಉತ್ತರ ಕೊಡ್ತೀನಿ. ನಿನ್ನ ಬಂಡವಾಳವನ್ನು